ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮನ್ನ ಪ್ರೇಮಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ಸರ್ ಪ್ರೇಮಶೇಖರ್ ಸರ್, ತಮಗೆ ಒಂದು ಡಿಬೇಟ್. ನಮಸ್ತೆ ಸರ್. ನಮಸ್ತೆ. ನಾನು ರವಿಕುಮಾರ್ ಅವ್ರಿಗೆ ಒಂದು ಕ್ವಶನ್ ಕೇಳಿ ನಾನು ನಿಮ್ಮ ಬಳಿ ಬರ್ತೀನಿ ಸರ್. ರವಿಕುಮಾರ್ ಅವರು, ಈಗ ನೋಡಿ ಅಮೆರಿಕದಲ್ಲಿ ಏನಾಗಿದೆ, ಈ ಒಂದು ಕಡೆ ಫೆಡರಲ್ ಬ್ಯಾಂಕ್ನ ಮುಖ್ಯಸ್ಥನನ್ನಾಗಿ ನಾನು ಈ ಕಡೆ ಕೆವಿನ್ ವಾರ್ಷ್ ಅವ್ರು ನೇಮಿಸ್ತೀನಿ ಅಂತ ಹೇಳಿದ ಮೇಲೆ ಕೆವಿನ್ ವಾರ್ಷ್ ಬಂದುಬಿಟ್ಟು ಈ ಹಣದುಬ್ಬರ ಏನಿದೆ ಅದನ್ನು ಕಂಟ್ರೋಲ್ ಮಾಡಿಬಿಡ್ತಾರೆ, ಡಾಲರ್ನ ಮೌಲ್ಯವನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಹಾಕಿಶ್ ಅದೇನಿದೆ ಅದನ್ನು ಕಂಟ್ರೋಲ್ ಮಾಡಿಬಿಡ್ತಾರೆ ಅಂತ ಒಂದು ನಂಬಿಕೆ. ಆ ನಂಬಿಕೆ ಕ್ರಿಯೇಟ್ ಆದಮೇಲೆ 2 ದಿನಗಳಲ್ಲಿ ಬಹಳ ವೇರಿಯೇಷನ್ಸ್ ಆಗೋಯ್ತು ನಮ್ಮದು ಬೇರೆ ಬೇರೆ ಇಡೀ ಜಗತ್ತಲ್ಲಿ ಅಂತ ನಾವು ಚೆಕ್ ಮಾಡಿಕೊಂಡಾಗ. ಬಟ್ ಇದಾದಮೇಲೆ ಇದೇನೋ ಒಂದು ಬಬಲ್ ಥರ ಕಾಣಿಸ್ತಾ ಇದೆಯಾ, ಇದನ್ನು ಪೂರ್ತಿ ನಂಬಕ್ಕಾಗಲ್ವಾ? ಮೋರ್ ಓವರ್ ಇನ್ನೂ 3-4 ತಿಂಗಳಾಗಬೇಕು ಆ ಮನುಷ್ಯ ಹೋಗಿ ಆ ಚೇರಲ್ಲಿ ಕೂತ್ಕೊಳ್ಳಿಕ್ಕೆ. ಒಂದು ಸಣ್ಣ ಆಸೆಗೆ ಒಂದು ಎಮೋಷನಲ್ಲಿ ಇಡೀ ವರ್ಲ್ಡ್ ರಿಯಾಕ್ಟ್ ಮಾಡಿಬಿಡ್ತಾ ಇದಕ್ಕೆ. ಇದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಾರ್ಕೆಟ್ ಮೇಲೆ ಏನು ಮಾಡುತ್ತೆ? ಏನೇ ಒಂದು ಡಿಸಿಷನ್ ಆಗಲಿ, ಏನೇ ಒಂದು ಪ್ರೊಜೆಕ್ಷನ್ ಆಗಲಿ, ಏನೋ ಒಂದು ಪಾಸಿಬಿಲಿಟಿ ಅಂತ ಇದ್ದಾಗ ಸ್ಪೆಕ್ಯುಲೇಷನ್ ಆಗೋದು ಸಹಜ. ಓಕೆ, ಆ ಸ್ಪೆಕ್ಯುಲೇಷನ್ ಎಷ್ಟು ಮಟ್ಟಕ್ಕೆ ಆಗತ್ತೆ ಅನ್ನೋದು ಏನ್ ಸ್ಪೆಕ್ಯುಲೇಷನ್. ಈಗ ನೀವು ಹೇಳ್ದಂಗೆ ಫೆಡರಲ್ ಬ್ಯಾಂಕ್ ಚೀಫ್ ಚೇಂಜ್ ಆಗ್ತಾರೆ, ಅವರು ಡಾಲರ್ ಸ್ಟ್ರಾಂಗ್ ಮಾಡ್ತಾರೆ ಅಂತ. ಡಾಲರ್ ಸ್ಟ್ರಾಂಗ್ ಮಾಡಲಿಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಬೇಕಾಗತ್ತೆ. ಓಕೆ, ಬರೀ ಅವರೊಂದು ಬಂದಲ್ಲಿ ಕೂತ್ಕೊಂಡು ನಾವು ಇದನ್ನ ಚೇಂಜ್ ಮಾಡಿಬಿಟ್ರೆ ಎಲ್ಲ ಅಮೆರಿಕ ಎಕನಾಮಿನೇ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಟ್ರಂಪ್ ಅವರು ಹೇಳ್ತಾನೆ ಇದ್ದಾರೆ. ಬಟ್ ಇನ್ಸೈಡ್ ನ್ಯೂಸ್ ಏನಿದೆ, ಅಮೆರಿಕನ್ ಎಕನಾಮಿ ಇಸ್ ಗೋಯಿಂಗ್ ಬ್ಯಾಡ್ ಅಂತ, ಇಂಡಿಯನ್ ಎಕನಾಮಿ ಇಸ್ ಗ್ರೋಯಿಂಗ್ ಅಂತ. ಕರೆಕ್ಟ್ ಅಲ್ವಾ? ಸೊ ಹಂಗಿದ್ದಲ್ಲಿ ಏನಾಗತ್ತೆ, ಪಬ್ಲಿಕ್ ಸೆಂಟಿಮೆಂಟ್ ಏನಾಗತ್ತೆ, ಪಬ್ಲಿಕ್ ಸೆಂಟಿಮೆಂಟ್ ಏನಾಗತ್ತೆ, ಇಟ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಸೇಫೆಸ್ಟ್ ಹೆವೆನ್ ವಿಚ್ ಇಸ್ ಗೋಲ್ಡ್. ಓಕೆ, ಹಾಗಿದ್ದಾಗ ಏನಾಗುತ್ತೆ, ಚಿನ್ನದ ಬೆಲೆ ಖಂಡಿತವಾಗ್ಲೂ ಏರಿಕೆ ಆಗತ್ ಸಾಧ್ಯತೆ. ಯಾವಾಗ ಇನ್ವೆಸ್ಟ್ಮೆಂಟ್ಸ್ ಆ ಕಡೆ ಶಿಫ್ಟ್ ಆಗತ್ತೋ ಖಂಡಿತವಾಗ್ಲೂ ಅದರ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಫೈನ್ ಸರ್. ಪ್ರೇಮಶೇಖರ ಸರ್, ಈಗ ಒಂದು ಮಾತಿದೆ ಸರ್, ನೋ ಟ್ರೇಡ್ ಡೀಲ್ ಕ್ಯಾನ್ ಓವರ್ ರೈಡ್ ದ ಗ್ಲೋಬಲ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ. ನೋ ಟ್ರೇಡ್ ಡೀಲ್ ಕ್ಯಾನ್ ಓವರ್ ರೈಡ್ ದ ಗ್ಲೋಬಲ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ. ಜಗತ್ತಿನ ಯಾವ ದೇಶಗಳ ನಡುವಿನ ಒಪ್ಪಂದಗಳು ಏನೇ ಆಗಿಬಿಡ್ಲಿ, ಒಂದು ಇಡೀ ವಿಶ್ವದ ಮಾರುಕಟ್ಟೆ ಒಂದು ವಸ್ತುವಿಗೆ ಒಂದು ಬೆಲೆ ನಿಗದಿ ಮಾಡುತ್ತಲ್ಲ ಸರ್, ಅದನ್ನು ದಾಟಿಕೊಂಡು ಅದನ್ನು ಓವರ್ ರೈಡ್ ಮಾಡಿಬಿಟ್ಟು ಯಾವ 2 ದೇಶ ಸೈನ್ ಹಾಕಿಬಿಟ್ರೆ ಅದರ ಬೆಲೆ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀನಿ ಎನ್ನುವುದು ತಾತ್ಕಾಲಿಕ ಒಂದು ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು, ದೊಡ್ಡ ಮಟ್ಟದಲ್ಲಿ ಆಗ್ಲಿಕ್ಕಿಲ್ಲ ಅಂತೇಳಿ. ಇದರ ಮಧ್ಯದಲ್ಲಿ ಇನ್ನೂ ಇಬ್ಬರು, ನರೇಂದ್ರ ಮೋದಿ ಅವರು ಅಥವಾ ಟ್ರಂಪ್ ಅವರು ಎದುರಾ ಕೂತ್ಕೊಂಡು ಯಾವ ಡೀಲ್ಗೆ ಏನು ಸೈನೇ ಬಿದ್ದಿಲ್ಲ. ಇದ್ರ ಮಧ್ಯೆ ಇಷ್ಟೊಂದು ಜಗತ್ತಲ್ಲಿ ಸ್ಪೆಕ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆಯಾ ಸರ್ ಅಂತ? ಇನ್ಫ್ಯಾಕ್ಟ್ ಇದು ಡೀಲ್ ಇನ್ನು ಸೈನ್ ಆಗಿಲ್ಲ, ಆದ್ರೆ ಎಲ್ಲಾ ಕಡೆ ಮಾತಾಡ್ತಾ ಇರೋದು. ಮತ್ತೆ ನಮ್ಮ ಇಂಡಿಯಾದಲ್ಲಂತೂ ನಮ್ಮ ಅಪೋಸಿಷನ್ ಪಾರ್ಟೀಸ್ ವಿಷಯ ತಗೊಂಡು ದೊಡ್ಡ ಗಲಾಟೆ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಡೀಲ್ ಏನು ಅಂತಾನೂ ಗೊತ್ತಿಲ್ಲ ಸರಿಯಾಗಿ, ಅದು ಡ್ರಾಫ್ಟ್ ಹೊರಗ್ ಬಂದಿಲ್ಲ. ರಿಲೈಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಆಕ್ಚುಲಿ ಅವರು ಇದನ್ನ ಗೊತ್ತಿಲ್ಲ ಯಾವ ರೀತಿ ತಗೊಂಡಿದ್ದಾರೆ ಅಂತ. ಗಂಭೀರವಾಗಿ ತಗೊಂಡಿಲ್ಲ, ಸುಮ್ಮನೆ ಮೋದಿ ಅವರನ್ನ ಈ ಸೆಷನ್ ನಲ್ಲಿ ಕಾಲಿಡಿಯೋದಕ್ಕೆ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಇಲ್ಲಿ ಒಂದು ನಾವು ಆಕ್ಚುಲಿ ಮಾರ್ಕೆಟ್ ಇದನ್ನ ಇದು ಮಾಡಕ್ ಆಗೋದಿಲ್ಲ ನಿಜ, ಆದ್ರೆ ಅಮೆರಿಕಾಗ ಆ ಸಾಮರ್ಥ್ಯ ಇದೆ. ಅಂದ್ರೆ ತಾತ್ಕಾಲಿಕವಾಗೋದ್ರೂ ಆಗ್ಬೋದು, ಸಣ್ಣ ಪ್ರಮಾಣದಲ್ಲೂ ಆಗ್ಬೋದು. ಅದು $28 ಟ್ರಿಲಿಯನ್ ಆನ್ಯುವಲ್ GDP ಇರುವಂತದ್ದು. ಅದು ಅದ್ರ ಮಟ್ಟಕ್ಕೆ ಯಾವ್ದು ಬಂದಿಲ್ಲ. ಚೈನಾ 21 ಟ್ರಿಲಿಯನ್ ಅಂತ ಹೇಳ್ತಾರೆ. $37 ಟ್ರಿಲಿಯನ್ ಸಾಲ ಇದೆ ಸರ್ ಅಮೆರಿಕದಲ್ಲೂ ಕೂಡ. ಅದೇ ದೊಡ್ಡ ಚರ್ಚೆ ಕೂಡ ಆಗ್ತಿದೆ ಅವರಿಗೆ ಅಂತ. ಇನ್ಫ್ಯಾಕ್ಟ್ ಆಕ್ಚುಲಿ ಪ್ರತಿ 8 ತಿಂಗಳಿಗೊಂದ್ಸಲ ಆಕ್ಚುಲಿ ಒಂದು ಟ್ರಿಲಿಯನ್ ಜಾಸ್ತಿ ಆಗ್ತಾ ಇದೆ. ಆದ್ರೂ ಸಹ ಐ ಥಿಂಕ್ ದೇ ಕ್ಯಾನ್ ಮ್ಯಾನೇಜ್ ದಟ್, ಆಯ್ತಾ? ಹಾಗಿರುವಾಗ ಅಮೆರಿಕಾಗೆ ಸದ್ಯಕ್ಕೆ ಅದರ ಒಂದು ಇಕನಾಮಿಕ್ ಸ್ಟ್ರೆಂತ್ ಇಂದನೇ ಇನ್ಫ್ಯಾಕ್ಟ್ ಅಮೆರಿಕ ಸೇಲ್ ಮಾಡೋದಲ್ಲ, ಅದ್ರ ಬೈಯಿಂಗ್ ಕೆಪಾಸಿಟಿ ಇದೆಯಲ್ಲ, ಆ ಒಂದು ಕಾರಣಕ್ಕಾಗಿ ಅಮೆರಿಕವನ್ನ ಆಂಟೋಗೋನಿಸ್ ಮಾಡ್ಕೊಳ್ಳೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಏನಾಗಿದೆ, ಅಮೆರಿಕ ಈಗ ಮಾರ್ಕೆಟ್ ಅನ್ನ, ಪ್ರೈಸ್ ಗಳನ್ನ ಅದನ್ನ ಒಂದು ಹಂತ ಅಲ್ಲೋಲ ಕೊಲ್ಲೋಲ ಮಾಡಬಹುದು. ಆದ್ರೆ ಇದು 70s ಅಲ್ಲಿ 80s ಅಲ್ಲಿ ಮಟ್ಟಕ್ಕೆ ಈಗ ಆಗದೆ ಇದ್ರು ಇನ್ನೂ ಸಹ ಅಮೆರಿಕಾಗೆ ಆ ಸಾಮರ್ಥ್ಯ ಇದೆ, ಅದನ್ನ ಮಾಡಬಹುದು. ಅದು ಪ್ರೇಮಶೇಖರ್ ಸರ್, ಈಗ ಚೈನಾ ವಿರುದ್ಧವಾಗಿ ನಾನು ಅನಲೈಸ್ ಮಾಡಿದ ಪ್ರಕಾರ, ಅನೇಕರು ಹೇಳ್ತಿರೋ ಪ್ರಕಾರ ರಿಯಲ್ ಕೋಲ್ಡ್ ವಾರ್ ಶುರುವಾಗಿರೋದೇ ಚೈನಾ ವರ್ಸಸ್ ಅಮೆರಿಕ ಅಂತ ಹೇಳಿ, ಮಾಡರ್ನ್ ಕೋಲ್ಡ್ ವಾರ್ ಅಂತ ಹೇಳಿ. ಇದಕ್ಕೆ ಒಂದು ಭಯಪಟ್ಟೆ ಚೀನಾದ ಈ ಪ್ರಾಬಲ್ಯ, ಅವರು ತಂತ್ರಜ್ಞಾನದಲ್ಲಿ ಮಾಡ್ತಿದ್ದಾರೋ, ಉತ್ಪಾದಕ ವಲಯದಲ್ಲಿ ಮಾಡ್ತಿದ್ದಾರೋ, ಅವರ ಬಳಿ ಇರತಕ್ಕಂಥ ಉತ್ಪಾದನಾ ಕೆಪಾಸಿಟಿಯಿಂದ ಕೆನಡಾ ಆದಿಯಾಗಿ, ಫ್ರಾನ್ಸ್ ಆದಿಯಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ವಿಚಾರದಲ್ಲಿ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ದಾರೋ, ಇದು ಟ್ರಂಪ್ಗೆ ನಿದ್ದೆಗೆಡಿಸಿಯೇ
ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳಿ ಸ್ಲೋಗನ್ ಬಳಸಕ್ ಶುರು ಮಾಡಿದ್ದ. ಈಗ ಫ್ರಾನ್ಸ್ ಒಂದು ಒಪ್ಪಂದಕ್ಕೆ ಕೈ ಕುಲುಕ್ತಾ ಇದ್ದಾರೆ. ಇದೇ ರೀತಿ ಯುರೋಪಿನ ಅನೇಕ ದೇಶಗಳು ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಸಿ ಜಿನ್ಪಿಂಗ್ ಸಿಕ್ಕರೆ ಸಾಕು ಕೈ ಕುಲುಕ್ಬಿಡೋಣ ನಾವು ಅಂತ ಹೇಳಿ. ಇದು ಗಾಬರಿಗೊಳಿಸಿ ಟ್ರಂಪ್ ಈ ತರ ಏನೇನೋ ಮಾಡ್ಲಿಕ್ಕೆ ಹೋಗಿ ಒದ್ದಾಡ್ತಿರೋದಾ ಅಂತ. ಆಕ್ಚುಲಿ ನೀವು ಹೇಳಿದ ಮೊದಲನೇ ಭಾಗ ಇದೆಯಲ್ಲ, ಅಕ್ಷರಶಃ ಸತ್ಯ ಅದು. Okay. ಇನ್ಫ್ಯಾಕ್ಟ್ ಈ ಚೈನಾವನ್ನ ಅದು ಹೇಗಾದ್ರೂ ಮಾಡಿ ಅದನ್ನ ಕೆಳಗೆ ಚೈನಾ ಹ್ಯಾಸ್ ಟು ಪುಲ್ ಡೌನ್ ಈ ನೀತಿಯನ್ನ ಟ್ರಂಪ್ ಅವತ್ತು ಫಸ್ಟ್ 2017 to 2021 ಆ ಟೈಮಲ್ಲೇ ಅನುಸರಿಸಿದ ನಾವು ನೋಡ್ತೀವಿ. ಆಗ ನಾವು ಚೈನೀಸ್ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಟ್ಯಾಕ್ಸ್ ಹಾಕಿ ಆಲ್ಮೋಸ್ಟ್ 300 to 400 ಬಿಲಿಯನ್ ಚೈನೀಸ್ ಪ್ರಾಡಕ್ಟ್ಸ್ ಅಮೆರಿಕಾಗೆ ಎಂಟರ್ ಆಗದೆ ಇದ್ದ ರೀತಿನೇ ಮಾಡಿದ್ರು. ಯಾಕಂತ ಹೇಳಿದ್ರೆ ಚೈನಾ ನೋಡಿ, ಒಂದು ಕಾಲದಲ್ಲಿ 74 ಟು ಬಿ ಪ್ರಿಸೈಸ್ 18th of February 1974 ಆಗ ಚೈನಾ ಸ್ಥಿತಿ ಏನಿತ್ತು, ಮಾವತ್ ಹೆನ್ರಿ ಕಿಸಿಂಜರ್ಗೆ ನೇರವಾಗಿ ಎದುರು ಬದ್ರು ಕೂತ್ಕೊಂಡು ಹೇಳಿದ ಪ್ರಕಾರ ನಮ್ಮಲ್ಲಿ ನಿಮ್ಮ ಅಮೆರಿಕಾಗೆ ಕೊಡೋದಕ್ಕೆ ಏನು ಇಲ್ಲ, ರಫ್ತು ಮಾಡೋದಕ್ಕೆ ಹುಡುಗಿಯರಿದ್ದಾರೆ, ನಿಮಗೆ 10 ಮಿಲಿಯನ್ ಚೈನೀಸ್ ಯುವತಿಯರನ್ನ ಕೊಡ್ತೀವಿ, ದಯವಿಟ್ಟು ತಗೊಳ್ಳಿ ಅಂತ ಮಾವತ್ ಸಿಂಗ್ ಕೇಳಿದ್ರು. ಅಂತ ಚೈನಾ ನೆಕ್ಸ್ಟ್ 78 ನಲ್ಲಿ ಡೆಂಗ್ ಸಿಯಾವೋಪಿಂಗ್ ಬಂದು ಆ ಒಂದು ಮಾಡರ್ನೈಸೇಷನ್ ಲಿಬರಲೈಸೇಷನ್ ಶುರು ಮಾಡಿದ ಕೂಡಲೇ ಏನಾಯ್ತು, 2000 ಅದು ಚೈನಾ ಪ್ರಪಂಚದ ಥರ್ಡ್ ಇಕಾನಮಿ ಆಯಿತು, ಥರ್ಡ್ ಲಾರ್ಜೆಸ್ಟ್. 2010ಗೆ ಸೆಕೆಂಡ್ ಲಾರ್ಜೆಸ್ಟ್ ಇಕಾನಮಿ ಆಯಿತು. ಈವನ್ ಟ್ರಂಪ್ ಅಧ್ಯಕ್ಷರಾದ ಸಮಯಕ್ಕೆ ಚೈನಾದ ಹತ್ರ $3 ಟ್ರಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತು. ಇದನ್ನೆಲ್ಲ ಚೈನಾ ಮಾಡೋದಕ್ಕೇನು ಎಲ್ಲ ಕಡೆ ನಿನ್ನೆ ನಾವು ಮಾತಾಡ್ತಾ ನೀವೇ ಒಂದ್ ಮಾತು ಹೇಳಿದ್ರಿ, ಬಹಳ ಚಂದದ ಮಾತು ಹೇಳಿದ್ರಿ. ಎಲ್ಲರಿಗೂ ಒಂಥರ ವೇಸ್ಟ್ ಕೆಲಸಗಳಿಗೆ ಹಣ ಕೊಟ್ಟುಬಿಟ್ಟು ಅವರು ತೀರಿಸದೆ ಹೋದಾಗ ಸಾಲವನ್ನ ಅದ್ ಏನಕ್ಕೆ ಪ್ರಾಜೆಕ್ಟ್ ಕೊಟ್ಟಿದ್ದ ಅದೇ ಆ ಜಾಗವನ್ನ ಹಿಡ್ಕೊಳ್ಳೋದು, ಬಂದರ್ ಆಗ್ಲಿ ಏರ್ಪೋರ್ಟ್ ಆಗ್ಲಿ ಅಂತ ಅದನ್ನ ಮಾಡಿ ಇವನ್ ಅಮೆರಿಕನ್ ಕಾಂಟಿನೆಂಟ್ ನಲ್ಲೇ ಮತ್ತೆ ಒನ್ ಆಫ್ ದ G7 ಕಂಟ್ರೀಸ್ ಇಟಲಿನಲ್ಲೂ ಸಹ ಚೈನಾ ಈ ಕೆಲಸವನ್ನ ಮಾಡಿದಾಗ ಚೈನಾವನ್ನ ಕಂಟ್ರೋಲ್ ಮಾಡದೇನೆ, ಅಂದ್ರೆ ಚೈನಾದ ಇಕನಾಮಿಕ್ ಮೈಟ್ ಅನ್ನ ಕತ್ತರಿಸದೆ ಆದ್ರೆ ಈ ಒಂದು ಓವರ್ ಆಂಬಿಷಿಯಸ್ ಪ್ರಾಜೆಕ್ಟ್ ಗಳನ್ನ ತಡೆಯೋಕ್ಕಾಗಲ್ಲ ಅಂತ ಹೇಳಿ ಟ್ರಂಪ್ ಆವಾಗಲೇ ಶುರು ಮಾಡಿ ಚೈನಾನ ಸಾಕಷ್ಟು ಕೆಳಗೆ ಎಳೆದಿದ್ರು. ಓಕೆ, ಸೊ ಅದು ಒಂದು, ಅದನ್ನ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯಾ ಇರ್ಲಿ, ರಷ್ಯಾ ಇರ್ಲಿ, ಯುರೋಪಿಯನ್ ಕಂಟ್ರೀಸ್ ಇರ್ಲಿ, ವೆನೆಜುಯೆಲಾ ಎಂತದೇ ಆಗ್ಲಿ, ಟ್ರಂಪ್ ರಿಯಲ್ ಟಾರ್ಗೆಟ್ ಇರೋದು ಚೈನಾದಲ್ಲಿ. ಆಯ್ತಾ, ಇದು ಪಾಯಿಂಟ್ ನಂಬರ್ 1. ಹಾಗೆ ನೀವು ಹೇಳಿದ ಮಾತನ್ನ ಅದ್ರಲ್ಲಿ ನಾನು ಎಕ್ಸ್ಪ್ಯಾಂಡ್ ಮಾಡಿದೆ ಅಷ್ಟೇ. ಇರೋ ವಿಷಯ ನೀವೇ ಹೇಳ್ಬಿಟ್ರೆ ನಾನು ಎಕ್ಸ್ಪ್ಯಾಂಡ್ ಮಾಡಿದೆ ಅಷ್ಟೇ ಅದನ್ನ. ಇನ್ನು ಸೆಕೆಂಡ್ ಪಾರ್ಟ್ ಬಂದ್ರೆ ಟ್ರಂಪ್ ಹೆದರ್ಕೊಂಡಿದ್ದಾರ ಅಂತ ಅಲ್ಲಿ ಇಲ್ಲಿ ಚೈನಾದ್ ಎಲ್ರೂ ಹೋಗಿ ಚೈನಾದ ಕೈ ಕುಲುಕ್ತಾ ಇದ್ದಾರೆ. ಆದ್ರೆ ಚೈನಾದ ಕೈ ಕುಲುಕೋದು ಏನಂದ್ರೆ ಇದು ಅಂತದ್ದು ಅದು ಬಾಣಲೆಯಿಂದ ಬೆಂಕಿ